ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ರಿಗೂ ವೆಲ್ಕಮ್ ನನ್ನ ಚಾನಲ್ಗೆ. ಸೊ ಇವತ್ತು 7 ಗಂಟೆ ಆಗೈತಿ ಟೈಮು. ಇವಾಗ ಎದ್ದೀನಿ. ಇನ್ನು ರಂಗೋಲಿ ಅದನ್ನೆಲ್ಲ ಹಾಕಬೇಕು. ರಂಗೋಲಿ ಹಾಕಿದ್ನಿ ಸಿಂಪಲ್ಲಾಗಿ. ನಂಗೆ ಚಿಕ್ಕಿ ಇಟ್ಟು ರಂಗೋಲಿ ಇನ್ನೂ ಸ್ವಲ್ಪ ಬರ್ತಿಲ್ಲ. ಫ್ರೀ ಹ್ಯಾಂಡ್ ಹಾಕಾತೀನಿ. ಅಷ್ಟರೊಳಗೆ ನಾನು ಎದ್ದ ತಕ್ಷಣ ಚಂಪು ಡಿಂಪು ಎದ್ದ ಬಿಟ್ಟಿರ್ತಾರೆ. ಸೊ ಚಂಪುನ ಒಂದು ಸ್ವಲ್ಪ ಆಟ ಆಡಕ್ಕೆ ಬಿಟ್ಟಿದ್ನಿ. ಅವಳು ಹೆಂಗಂತಂದ್ರೆ ನಾನು ಯಾವ ಸೈಡ್ ಹೋಗ್ತೀನಿ ಆ ಸೈಡ್ ಅಳ್ಕೋತ ಬರ್ತಾಳೆ. ಜಾಸ್ತಿ ಹಶು ಆತಂದ್ರೆ ಅಷ್ಟ, ಇಲ್ಲ ಅಂದ್ರೆ ಮುಂದಿದ್ರೂ ನಾನು ಮುಂದೆ ಅಡ್ಡಾಡಿದ್ರೂ ಆಕೆ ಕೇರ್ ಮಾಡಲ್ಲ. ಹಶು ಜಾಸ್ತಿ ಆದಾಗ ಮಾತ್ರ ಅಳ್ತಾಳೆ. ಸೊ ಇನ್ನು ಅವಳನ್ನ ಹೊತ್ಕೊಂಡು ಒಂದಿಷ್ಟು ಡಿಟಾಕ್ಷನ್ ಮಾಡ್ಕೊಂಡ್ರಾಯ್ತು ವೆಯ್ಟ್ ಲಾಸ್ದು ಅಂತಂದು ಕುಡಿಯತ್ತೀನಿ. ಸೊ ಇದನ್ನು ನಾಳೆ ಅಪ್ಲೋಡ್ ಮಾಡ್ತೀನಿ, ನಾನು ಏನೇನು ಯೂಸ್ ಮಾಡಿ ಡ್ರಿಂಕ್ನ ಕುಡಿತೀನಿ ಅಂತಂದು. ಇದನ್ನು ಕುಡ್ಕೋತ ನಾನು ಸ್ವಲ್ಪ ಟೈಮ್ ನಮ್ಮ ಜೊತೆ ನಾನು ಕಳೆಯೋದು. ಎದ್ದ ತಕ್ಷಣ ಮಕ್ಕಳು, ಮನೆ, ಒಂದು ಕೆಲಸ, ಅದು ಮಾಡಬೇಕು ಇದು ಮಾಡಬೇಕು, ಅವ್ರು ಬರ್ತಾರೆ ಇಷ್ಟು ಕ್ಲೀನ್ ಇಡಬೇಕು, ಇದ್ದ ಲೈಫ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ನನಗೋಸ್ಕರ ನಾನು ಟೈಮ್ ಕೊಟ್ಕೊಂಡು ಕುಡಿದಿದ್ದು ನನಗೆ ಒಂದು ದಿನಕ್ಕೊಂದು ಅರ್ಧ ತಾಸಾದರೂ ಅಟ್ಲೀಸ್ಟ್ ನನಗೋಸ್ಕರ ಬೇಕು. ಏನಂತಂದರೆ ಯಾವ ಥರ ನನಗೋಸ್ಕರ ಅಂದ್ರೆ, ನನಗೆ ಯಾರು ಕಾಲ್ ಮಾಡಿರಬಾರ್ದು. ಯಾರು ಭಾಳ ಅಂದರೆ ನನ್ನ ಮಕ್ಕಳನ್ನ ಹೊತ್ಕೊಂಡು ಏನೋ ಗಿಡಗಳ ಜೊತೆ ರಿಯಾಕ್ಷನ್ ಮಾಡ್ಕೋತಾ ಕುಂದ್ರದ ನಂಗೆ ಒಂಥರ ಬೆಸ್ಟ್ ಒಂದು ಡೇದೊಳಗೆ ಒಂದು ಬೆಸ್ಟ್ ಪಾರ್ಟ್ ಅಂದರೆ ನಮ್ಮ ಮನೆ ಮುಂದೆ ಗಿಡ ಜಾಸ್ತಿ ಇದಾವೆ. ಈಗ ಮನೆ ಕಿತ್ಯಾರ ನಮ್ಮ ಮನೆಯವರು. ಅದ್ರ ಮುಂದೆ ಕುತ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಂಗೆ ಮನಸ್ಸು ಕೂಲ್ ಆಗುತ್ತೆ. ಏನೇ ಬೇಜಾರಾದ್ರೂ ನನಗೆ ಹೌದು ಹೋಗಲಿ ಬಿಡು ಇಷ್ಟೇ ಅಂತಂದು ಹೋಗ್ಬಿಡೋದು. ಅಡ್ಜಸ್ಟ್ ಮಾಡ್ಕೊಂಬಿಡ್ತೀನಿ. ಇನ್ನು ಇವತ್ತು ಯಲ್ಲಮ್ಮ ಗುಡ್ಡಕ್ಕೆ ಹೋಗಿದ್ರಲ್ಲ, ಪರಶುರಾಮಂಗೆ ಕಳಿಸ್ಬೇಕು. ಹಂಗಾಗಿ ತಲೆ ಸ್ನಾನ ಮಾಡ್ಕೊಂಡು ಒಂದು ಸ್ವಲ್ಪ ಬೋರೋಪ್ಲಸ್ದು ಅದು ಪತಂಜಲಿದು ಅಲೋವೆರಾ ಇತ್ತಲ್ಲ ಅದನ್ನು ಬಿಟ್ಟು ಇವಾಗ ಬೋರೋಪ್ಲಸ್ದು ಅಲೋವೆರಾ ಜೆಲ್ನ ಬೋರೋಪ್ಲಸ್ ಥರದ್ದು ಯೂಸ್ ಮಾಡತ್ತೀನಿ. ಇದನ್ನು ಇವಾಗಂತೂ ವಿಂಟರಿಗೆ ಹೆಂಗಂದ್ರೆ ನಾನು ಹೀಟ್ ಜಾಸ್ತಿ ಇದ್ದೀನಿ, ಹಿಂಬಡ ಅದೆಲ್ಲ ಹೊಡಿತೈತೆ ನನಗೆ. ಬ್ಲಡ್ ಬರುವಂಥ ಚಾನ್ಸಸ್ ಕೂಡ ಇರ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಕೇರ್ ತೊಗೋಬೇಕು. ಇನ್ನು ಹಾಲನ್ನು ತೊಗೊಂಡು ಬಂದಿದ್ರು, ಹಾಲನ್ನ ಕಾಯಿಸಿ ಈ ಕಡೆ ಕುಕ್ಕರ್ ಒಳಗೆ ಬ್ಯಾಳೆ ಕುದಿಯಾಕಿಟ್ಟೀನಿ, ಕಡುಬು ಮಾಡಬೇಕು ಅಂತಂದು. ಆ್ಯಕ್ಚುಲಿ ಮೊನ್ನೆ ಸಂಕ್ರಾಂತಿ ದಿನನ ಮಾಡಿದ್ವಿ ನಾವು ಕಡುಬು. ಮೊನ್ನೆ ಯಾರೂ ತಿನ್ನಲ್ಲ ಮನೆಯೊಳಗೆ ಸ್ವೀಟ್ ಅಂದ್ರೆ. ಇನ್ನೂ ನಾನ್ ವೆಜ್ ಆದರೆ ಎಲ್ಲರೂ ತಿಂತೀವಿ, ಸ್ವೀಟ್ ಆದರೆ ಯಾರೂ ತಿನ್ನಲ್ಲ. ಹಾಗಾಗಿ ಸ್ವಲ್ಪ ಪೂಜೆ ಪೂರ್ತಿ ಮಾಡಿದ್ರಾಯ್ತು ಒಂದು 15 ಅಂದ್ಕೊಂಡು ಒಂದು 1/4 ಕಿಲೋ ಅಷ್ಟೇ ಹಾಕಿದ್ನಿ ನಾನು. 1/4 ಕಿಲೋ ಅಷ್ಟೇ ಹಾಕಿದ್ನಿ, ಒಂದು 20 ಆಗಿದ್ವು. ಸೊ ಅದನ್ನ ಮಾಡ್ಕೋತಾ ಕೂತಿದ್ನಿ. ಹೋಪ್ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಎಷ್ಟೋ ಜನ ನಂಗೆ ಹೋಮ್ ಟೂರ್ ಮಾಡಿ ಅಕ್ಕ ಅಂತಂದು ಮೆಸೇಜ್ ಮಾಡತ್ತಾರ. ಗೋಲ್ಡು ಜ್ಯುವೆಲರ್ದು ಲಾಗ್ ಮಾಡಿರಿ ಅಂತ ಹೇಳತ್ತಾರ. ವಾರ್ಡ್ರೋಬ್ದು ನಿಜ ನಾನು ಮಾಡ್ತೀನಿ, ಮಾಡಲ್ಲ ಅಂತಲ್ಲ, ಮಾಡ್ತೀನಿ. ಸ್ವಲ್ಪ ಲೇಟ್ ಆಗುತ್ತೆ. ಹೋಮ್ ಟೂರ್ ಮಾಡೋಕ್ಕೆ ಏನೂ ಬಂದಿಲ್ಲ, ಬಟ್ ಹೋಮ್ ಟೂರ್ ಮಾಡೋಕ್ಕೆ ಇವಾಗ ಮಕ್ಕಳಿದ್ದಾರೆ. ಸೊ ಮನೆಯೆಲ್ಲ ಹೆಂಗಂದರೆ ಅವರು ಸುಮ್ಮನೆ ಇದ್ದರೆ ಸಾಕು ಆಟ ಆಡೋಕ್ಕಂತ ಅನಿಸ್ಬಿಟ್ಟೈತಿ. ಹಂಗಾಗಿ ಎಲ್ಲಿ ಬೇಕು ಅಲ್ಲೇ ಇಟ್ಟಿವಿ. ಸೊ ಒಂದು ದಿನ ಕ್ಲೀನ್ ಮಾಡಿ ನೀಟಾಗಿ ಮಾಡ್ತೀನಿ. ಇನ್ನು ವಾರ್ಡ್ರೋಬದ್ದು ಅಷ್ಟೇ, ನಾನು ಮೊನ್ನೆ ಸ್ಯಾರಿ ಕಲೆಕ್ಷನ್ ಮಾಡಿದ್ನಲ್ಲ, ಆ ಸ್ಯಾರಿ ವಾಪಸ್ ಮಡ್ಚೋಕೆ ಆಗಿಲ್ಲ ನನಗೆ, ನೀಟಾಗಿ ಇಡೋಕ್ಕಾಗಿಲ್ಲ. ಹಾಗಾಗಿ ಅದನ್ನೂ ಒಂದು ಸ್ವಲ್ಪ ನೀಟಾಗಿ ಮಡಚಿ, ಇವರಿಬ್ಬರು ಮಲ್ಕೊಂಡ್ರು ಅಂದ್ರೆ ನಂಗೆ ಟೈಮ್ ಸಿಗುತ್ತಲ್ಲ. ಸೊ ಇವರಿಬ್ಬರು ಮಲ್ಕೊಂಡಾಗ ನನಗೆ ಕೆಲಸ ಇರುತ್ತೆ, ಅಡುಗೆದು ಬಟ್ಟೆ ಒಗೆದು ಅದಿರುತ್ತೆ. ಹಂಗಾಗಿ ನನಗೆ ನಾನು ಬಟ್ಟೆ ಒಕ್ಕೊಳ್ಳೋದ್ರಾಗ ಅಥವಾ ಅಡುಗೆ ಮಾಡೋದ್ರಾಗ ಎದ್ದ ಬಿಡ್ತಾರೆ. ಸೊ ಆ ಕಡೆ ಗಮನ ಕೊಡತ್ತಿಲ್ಲ ನಾನು. ಏನು ಅಂದ್ಕೊಳಕ್ಕೆ ಹೋಗ್ಬೇಡ್ರಿ, ನಾನು ಕಮೆಂಟ್ ಮಾಡಿದ್ರು ಅಕ್ಕ ಏನು ನಮಗೆ ರಿಪ್ಲೈ ಮಾಡ್ತಿಲ್ಲ ಅಥವಾ ಮಾಡಲಿಲ್ಲ ನೋಡ್ರಿ ಅಂದ್ಕೋಬೇಡ್ರಿ, ಖಂಡಿತ ಮಾಡ್ತೀನಿ. ಇನ್ನು ಗೋಲ್ಡ್ದು ಬಂದರೆ ನನ್ನ ಹತ್ರ ಗೋಲ್ಡ್ ಜಾಸ್ತಿ ಇಲ್ಲ, ಒಂದು 2 ಅಷ್ಟೇ ಇದಾವೆ. ನನ್ನ ಪರ್ಸ್ನಲ್ ನಂದು ಅಂತ ಇರೋದು ಒಂದು ತಾಳಿ ಚೈನು ಮತ್ತು ಒಂದು ನೆಕ್ಲೆಸ್ ಅಷ್ಟೇ. ಸೊ ಹಾಗಾಗಿ ನನ್ನ ಹತ್ರ ಗೋಲ್ಡ್ ಇಲ್ಲ. ಇದಾವೆ, ನಮ್ಮ ಮನೆಯವ್ರು ಇದಾವೆ, ಅವ್ರ ಚೈನು ಉಂಗುರ ಇದಾವೆ. ಬಟ್ ಅವ್ರದ್ದು ಆಗುತ್ತಲ್ಲ, ಅದು ನನಗೆ ಅವ್ರದ್ದೆಲ್ಲಿ ತೋರಿಸೋದು ಅಂತ ಸುಮ್ಮನೆ ಇದ್ದೀನಿ. ಇನ್ನು ಅಜ್ಜಿ ಬಂದರು ಪಾಲ್ಗಿ ತುಂಬಕ್ಕಂತಂದು. ಸೊ ಪೂಜೆ ಮಾಡತ್ತಿದ್ರು. ನಾನು ಫಸ್ಟ್ ಟೈಮ್ ಅಲ್ಲ, ನಮ್ಮ ಅತ್ತೆ ಇರಲಿಲ್ಲ, ಇದನ್ನೆಲ್ಲ ರೆಡಿ ಮಾಡಿ ಹೋಗಿದ್ರು ಅವರು. ಅವ್ರು ಕೇಳತ್ತಿದ್ರು ಇದನ್ನು ಯಾಕೆ ಇಟ್ಟಿಲ್ಲ, ಇದನ್ನು ಯಾಕೆ ಬಿಟ್ಟಿರಿ ಅಂತಂದು. ಆ್ಯಕ್ಚುಲಿ ನಮ್ಗೆ ಗೊತ್ತೇ ಇಲ್ಲ, ಕುಂಕುಮನ ನಾವು ಎಷ್ಟು ತಂದಿರ್ತೀವಲ್ಲ ಅಲ್ಲಿಂದ ಸ್ವಲ್ಪ ಇಡಬೇಕು, ಸ್ವಲ್ಪ ತಕ್ಕೋಬೇಕು ಅನ್ನೋದು, ಅಥವಾ ಚುರುಮುರಿ ಏನು ತಂದ್ರೂ ಸ್ವಲ್ಪ ಇಡಬೇಕು, ಸ್ವಲ್ಪ ತಕ್ಕೋಬೇಕು ಅನ್ನೋದು ಗೊತ್ತಿದ್ದಿಲ್ಲ. ಅವರು ನಮ್ಮ ಅತ್ತೆಯವರೆಲ್ಲ ಇಟ್ಟೋಗಿದ್ರು. ಅವ್ರು ಅದನ್ನ ಕೇಳತ್ತಿದ್ರು, ಅಷ್ಟು ಇಟ್ಟಾರಲ್ಲ, ಅಷ್ಟು ತೊಗೊಂಡು ಹೋಗ್ಬೇಕಾ ಹೆಂಗೆ ಅಂತಂದು. ಅದಕ್ಕೆ ಕಾಲ್ ಮಾಡಿ ಕೇಳತ್ತಿದ್ನಿ ನಾನು, ಹೆಂಗೆ ಮಾಡೋದು ಏನು ಅಂತಂದು. ಸೊ ಅಂದ್ರೆ ಇದು ಸಂಡೇ ವ್ಲಾಗ್ ಇದು. ಆ್ಯಕ್ಚುಲಿ ಲೇಟಾಗಿ ಅಪ್ಲೋಡ್ ಮಾಡತ್ತೀನಿ ನಾನು. ಸಂಡೇ ಹುಡುಗರೆಲ್ಲ ಇದ್ರಲ್ಲ, ಹಾಗಾಗಿ ಅವರು ನಮ್ಮ ಮನೆಯೊಳಗೆ ಬಂದಿದ್ರು. ಅವ್ರು ವ್ಲಾಗ್ ಮಾಡತ್ತಾಳೆ, ಸಿಂಚು ಮಾಡತ್ತಾಳೆ ಆ್ಯಕ್ಚುಲಿ ವ್ಲಾಗ್ನ.
ನಂಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಅಂದ್ರೆ ಅವರು ಲಾಗ್ ಮಾಡೋದ್ರೊಳಗಾಯ್ತು, ಮನೆ ಕೆಲಸದೊಳಗಾಯ್ತು, ಚಂಪು ಡಿಂಪುನ ಸ್ನಾನ ಮಾಡಿಸಿ ರೆಡಿ ಮಾಡೋದ್ರಾಗಾಯ್ತು. ಅವ್ರು ಇರೋದ್ರಿಂದ ನಂಗೆ ಒಂಥರ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಅವರು ರಜೆ ಇತ್ತಂದರೆ ಸ್ಯಾಟರ್ಡೇ ಸಂಡೇ ಇತ್ತು ಅಂದ್ರೆ ಅಷ್ಟೇ ನಂಗೆ ಒಂದು ಸ್ವಲ್ಪ ರಿಲೀಫ್ ಅನ್ಸುತ್ತೆ. ಇಲ್ಲ ಅಂದ್ರೆ ಅವರಿಬ್ಬರನ್ನೂ ಕರ್ಕೊಂಡು ಮಾಡಬೇಕು. ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ಆದರೆ ಅನಿವಾರ್ಯ. ಇನ್ನೊಂದು 2 ತಿಂಗಳ 1 ವರ್ಷದವ್ರು ಆದರು ಅಂದ್ರೆ ಅವ್ರ ಕೈಯಿಂದ ಅವರ ತಿಂತಾರೆ. ಸೊ ಅವಾಗೇನು ಪ್ರಾಬ್ಲಮ್ ಇಲ್ಲ. ಇವಾಗ ಡಿಂಪು ಹೆಂಗಂದ್ರೆ ಸ್ವಲ್ಪ ಕೆಳಗೆ ಇಳಿಸಂಗಿಲ್ಲ. ಆಕೆಗೆ ಏನು ಗೊತ್ತೇನೋ, ಒಂದು ನಮ್ಮದು ಚೆರ್ರಿ ಐತಲ್ಲ, ಆ ಚೆರ್ರಿ ಮುಂದೆ ಬಂದ್ರೂ ಅಳ್ತಾಳೆ, ಕಾಮಿ ಮುಂದೆ ಬಂದ್ರೂ ಅಳ್ತಾಳೆ. ಅವು ಎರಡೂ ಅಂದ್ರೆ ಆಕೆಗೆ ಯಾಕೋ ಭಯ ಭಾಳ ಆಗತೈತಿ. ಇನ್ನು ನಾವು ಸ್ವಲ್ಪ ಜೋರಾಗಿ ಮಾತಾಡಿದರೂ ಅಳಾತ್ಬಿಟ್ಟಾಳ. ಸೊ ಹಂಗಾಗಿ ಪ್ರಾಬ್ಲಮ್ ಇದೆ. ಇನ್ನು ಪೂಜೆ ನೋಡ್ಕೊಂಬಂದ್ಬಿಡೋಣ ಬರ್ರಿ. ಈ ವಿಡಿಯೋನ ಪೂರ ಯಾಕೆ ತೋರ್ಸಾತೀನಿ ಅಂದ್ರೆ ನೆಕ್ಸ್ಟ್ ಯಾವುದೋ ಒಂದು ದಿನ ಮಾಡಬೇಕು ಅಂತ ಬಂದಾಗ ಆ್ಯಕ್ಚುಲಿ ಈ ಲಾಗ್ನ ನೋಡಿಕೊಂಡು ಏನೇನು ಇಡಬೇಕು ಏನೇನು ಬಿಡಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅಷ್ಟೇ. ಸೊ ಇನ್ನು ಅಂದರೆ ಸಿಂಗಲ್ ಇರ್ತಿರಲ್ಲ ಅಂಥವ್ರಿಗೂ ಹೆಲ್ಪ್ ಆಗುತ್ತೆ ಹೆಂಗೆ ಪರಿಶ್ರಮ ಕಳಿಸೋದು ಅಂತಂದು. ಗುಡ್ದೆಲ್ಲವ ನಿನ್ನ ಹಾಡಕುದ ಉದ ಉದ ಪರಶುರಾಮ ನಿನ್ನ ಹಾಡಕುದ ಉದ ಉದ ಈರಣ್ಣಪ್ಪ ನಿನ್ನ ಹಾಡ್ಕುದ ಉದ ಉದ ಹಿಂಗೆ ಕರೆಸಿದ್ದೆ ಉದ 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 ಉದ. ಇನ್ನು ಅವ್ರಿಗೇನು ಬೇಕೋ ನಮಗೇನು ಇಡಬೇಕು ಅದನ್ನು ಇಟ್ಟೋಕ್ಕಾರ. ಒಬ್ಬೊಬ್ಬರು ಅಲ್ಲೇ ಪಾಲ್ಗಿನ ಇದು ಪೂಜೆ ಮಾಡಿಸ್ಕೊಂಬಂದಿರ್ತಾರಂತ ತುಂಬಸಕ್ಕೆ ಬಿಡಲ್ಲ. ಒಬ್ಬೊಬ್ಬರು ತುಂಬಿಸ್ತಾರೆ. ನಾನು ಕೇಳಿದ್ನಿ, ನಮ್ಮ ಅತ್ತೆಯವ್ರು ಕೇಳಂದಿದ್ರು, ಇಲ್ಲಿ ತುಂಬ್ತಿರೇನೋ ಪೂಜೆ ಮಾಡ್ತಿರೇನೋ ಅಂತ. ಅವ್ರು ಪೂಜೆ ಮಾಡ್ತೀನಿ ತೊಗೊಂಡು ಬಾ ಅಂದರು, ಹಂಗಾಗಿ ಇಟ್ಟಿದ್ನಿ. ಸೊ ಪ್ರೆಸೆಂಟ್ ಇವಾಗ ನಾವು ಚಲೋ ಅಕ್ಕಿನ ಯೂಸ್ ಮಾಡತ್ತೀವಿ. ರೇಷನ್ ಅಕ್ಕಿ ಬರಾವಲ್ದು, ಬರ್ತಾವು. ನಮ್ಮ ಅತ್ತಿದಷ್ಟೇ ಅಲ್ಲ, ಹಂಗಾಗಿ ಆಗವಲ್ಲು ನಮ್ಗೆ. ಹಂಗಾಗಿ ಚಲೋ ಅಕ್ಕಿನ ತೊಗೊಂಡು ಬಂದಿದ್ವಿ, ಅದನ್ನು ಪೂಜೆಗೆ ಇಟ್ಟಿದ್ವಿ. ಅವ್ರು ಅದನ್ನ ಕೇಳತ್ತಿದ್ರು, ಚಲೋ ಅಕ್ಕಿ ಇಡ್ತೀರೇನು, ಈ ರೇಷನ್ ಅಕ್ಕಿ ಇದ್ರೆ ಇಟ್ಬಿಡ್ಬೇಕಲ್ಲ ಅಂದರು. ಇಲ್ಲರಿ ಇವಾಗ ಪ್ರೆಸೆಂಟ್ ಅಂತ ಹೇಳಿದ್ನಿ. ಸೊ ಇನ್ನು ಈ ಪರಶುರಾಮಂಗೆ ಕಳ್ಸೋದಾಯ್ತು. ಇದೊಂದು ಚಿಂತೆ ಬಿಟ್ಬಿಡುತ್ತೆ. ಅಂದ್ರೆ ಹಾಸಿಗೆ ಒಗಿಬೇಕು, ಎಲ್ಲ ಮಾಡಬೇಕು ಇರುತ್ತಲ್ಲ, ಅದೊಂದು ಟೆನ್ಷನ್ನು. ಸೊ ಪರಶುರಾಮಂಗೆ ಕಳಿಸಿದ ಮೇಲೆ ಇನ್ನೇನು ನಾನ್ ವೆಜ್ ತಿನ್ಬೋದು. ಇನ್ನೂ ತಂದಿಲ್ಲ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಹೋದ್ಮೇಲೆ ತಂದಿಲ್ಲ ನಾವು. ಅವರಿದ್ರು ಅಂದರೆ 2 ದಿನಕ್ಕೊಂದು ಸಾರಿ ಆದರೂ ತಂದು ಕೊಡ್ತಿದ್ರು. ಬಟ್ ಇವಾಗ ತೊಗೊಂಡು ಬಂದಿಲ್ಲ. 1 ವೀಕ್ ಆಯಿತು ಅನ್ಸುತ್ತಾ. ಇನ್ನೊಂದು 2 ದಿನಕ್ಕೆ 1 ವೀಕ್ ಆಗುತ್ತೆ ಅವ್ರು ಹೋಗಿ. ತೊಗೊಂಡು ಬಂದಿಲ್ಲ. ಸೊ ನೋಡಬೇಕು ಯಾವಾಗ ಆಗುತ್ತೋ ತರಬೇಕು. ಇನ್ನೇನು ಎಲ್ಲ ಹಬ್ಬನೂ ಮುಗೀತು. ಇನ್ನು ನಮ್ಮ ಅತ್ತೆಯವರು ಗುಡ್ಡಾಪುರ ದಾನಮ್ಮಗೆ ಹೋಗ್ತಾರೆ. ಸೊ ಹೋಗ್ತಾರೇನೋ ಅವ್ರನ್ನೂ ಕೇಳಬೇಕಿನ್ನು. ಅದು ಒಂದು ಪೂಜೆ ಮಾಡೋದು ಬರುತ್ತಾ. ಸೊ ಇನ್ನು ಇವತ್ತಿಲ್ದ ಲಾಗ್ನ ಹೆಂಗೆ ಹೋಗುತ್ತೋ ಗೊತ್ತಿಲ್ಲ. ಸ್ಪೆಷಲ್ ಏನಿಲ್ಲ. ಇನ್ನೊಂದು ನೆಕ್ಸ್ಟ್ ಲಾಗು ಇದು ಮ್ಯಾರೇಜಿದ್ದು ಆಲ್ಬಮ್ದು ವಿಡಿಯೋ ಕೇಳಿದ್ರಿ. ಸೊ ಅದನ್ನು ಮಾಡಬೇಕು ಅನ್ನೋದೈತಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಸೊ ಅವ್ರು ಹೋಗುವಾಗ ಈ ಥರ ನೀರು ಉಗ್ಬೇಕಂತ ಅದು ಹೇಳಿದರು. ಹಂಗಾಗಿ ಅದನ್ನು ಮಾಡತ್ತಿದ್ನಿ ನಾನು. ವಿಡಿಯೋ ಇತ್ತು ಅಪ್ಲೋಡ್ ಮಾಡೋದು ಲೇಟ್ ಆಗುತ್ತಾ, ಇನ್ನು ಎಡಿಟ ಮಾಡೋಕ್ಕಾಗಿಲ್ಲ ಬಡ ಹಂಗಾಗಿ ಇವತ್ತು ಆಲೂಗಡ್ಡಿದು ಇದಿತ್ತು, ಟಿಕ್ಕ ಮಾಡಬೇಕು. ಆಲೂ ಟಿಕ್ಕ ಅಂತ ಅನ್ನೋದಿತ್ತು. ಪನ್ನೀರ್ ಟಿಕ್ಕ ಥರ ಹೆಂಗಿರುತ್ತಲ್ಲ ಹಂಗಾಗಿ ಆಲೂ ಟಿಕ್ಕ ಮಾಡಬೇಕು ಅನ್ನೋದಿತ್ತು ತಲೆಯೊಳಗೆ. ಮಾಡಬೇಕು ಅಂತಂದು ನಾನೆಲ್ಲ ರೆಡಿ ಮಾಡ್ಕೊಂಡು, ಯಾಕಂದ್ರೆ ಕಡುಬು ಮಾಡಿದ್ವಲ್ಲ, ಕಡುಬುದ್ದು ಹಿಟ್ಟು ಎಷ್ಟು ತಗೊಂಡು ನಾದಿದ್ವಿ, ಅದು ಮೈದೆ ಹಿಟ್ಟು ಹಂಗೆ ಉಳಿದ್ಬಿಟ್ಟಿತ್ತು. ಆ ಹಿಟ್ಟನ್ನು ಏನು ಮಾಡೋದು ಅಂತಂದು ಫಸ್ಟ್ ಆಲೂ ಪರೋಟ ಮಾಡಿಬಿಡ್ಬೇಕು ಅಂದ್ಕೊಂಡು, ಆಲೂ ಪರೋಟ ಬೇಡ ಆಲೂ ಟಿಕ್ಕ ಮಾಡಿದ್ರೆ ಆಯ್ತು ಅಂತಂದು ಆಲೂ ಟಿಕ್ಕ ಮಾಡ್ತಿದ್ದೀನಿ. ಇದನ್ನೆಲ್ಲ ನೀಟಾಗಿ ತೊಳ್ಕೊಂಬಂದು ಸಪ್ಪೆ ತೆಗೆದ್ಬಿಡೋಣ. ಇನ್ನು ಇದನ್ನು ಒಂದು 3-4 ಸೀಟಿ ಹೊಡ್ಸೋದು ಇದನ್ನು. ಸೊ ಎಷ್ಟು ಅಂದರೆ ಹೆಂಗೆ ಗೊತ್ತಾ, ಇನ್ನು ಸ್ಮ್ಯಾಶ್ ಮಾಡಿದ್ರೈತಲ್ಲ, ಏನೂ ಗಂಟು ಉಳಿಬಾರ್ದು ಆ ಥರ ಕುದಿಸ್ಕೋಬೇಕು ಇದನ್ನು. ಏನು ಜಾಸ್ತಿ ಇಲ್ಲ ಇದು ಆಲೂ ಟಿಕ್ಕ ಮಾಡೋದು. ಈವ್ನಿಂಗು ಸ್ನ್ಯಾಕ್ಸ್ ಆಗಿನೂ ಯೂಸ್ ಮಾಡ್ತೀವಿ. ಮಧ್ಯಾಹ್ನ ಐತಲ್ಲ ಒಂಥರ ಸೈಡ್ ಡಿಶ್ ಆಗಿನೂ ಯೂಸ್ ಮಾಡ್ತೀವಿ. ಭಾಳ ಚಲೋ ಇರುತ್ತೆ. ಸೊ ಕುದ್ದಾವಿ ಒಂದು 5 ಸೀಟಿ ಹೊಡ್ಸೀನಿ. ಇನ್ನು ಇದನ್ನು ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಸೊ ಫಸ್ಟ್ ಆಲೂ ಟಿಕ್ಕಕ್ಕೆ ಏನೇನು ಬೇಕು ಅಂತಂದು ಹೇಳ್ಬಿಡ್ತೀನಿ. ನಾನು ಆಲೂ ಟಿಕ್ಕ ಮಾಡಬೇಕು ಅಂತಂದು ಫಸ್ಟು ಖಾರನೇ ಯೂಸ್ ಮಾಡ್ತೀವಿ. ನೀವು ಏನಾದರೂ ಆಲೂ ಟಿಕ್ಕನೇ ಮಾಡಬೇಕು ಅನ್ನೋದಿತ್ತಂದ್ರೆ ಖಾರ, ಉಪ್ಪು, ಅರಿಶಿನ ಪುಡಿ, ಮತ್ತು ಸ್ವಲ್ಪ ಮೆಣಸಿನ್ಕಾಯಿನ ಜಜ್ಜಿ ಹಾಕೋದು,
ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ಮಾಡಿದರೆ ಮುಗೀತು. ನಾನು ಇದು ಚಿಕನ್ದು 65 ಪೌಡರ್ ಇತ್ತು, ಹಂಗೆ ಓಪನ್ ಮಾಡಿಬಿಟ್ಟಿದ್ವಾ, ಅದು ಯಾಕೆ ವೇಸ್ಟ್ ಮಾಡೋದು ಅಂತಂದು ಅದನ್ನ ಹಾಕಿ ಒಂದು ಸ್ವಲ್ಪ ಹಿಂಗೆ ಸಣ್ಣಗೆ ಬೋಂಡ ಥರ ಕರೆದ್ಬಿಟ್ರೆ ಆಯಿತು ಅಂತ ಮೈಂಡ್ ಒಳಗೆ ಬಂತು. ಸೊ ಹಂಗಾಗಿ ನೋಡೋಣ ಟ್ರೈ ಮಾಡಿ ಅಂತ ಅನ್ನೋದಿತ್ತು. ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಮಸಾಲೆ ಹಾಕೋದು. ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ. ಹಂಗೆ ಕಸೂರಿ ಮೆಂತ್ಯ ಹಾಕತ್ತೀನಿ ನಾನು. ಸೊ ಗರಂ ಮಸಾಲ ಮತ್ತು ಇದು ಚಾಟ್ ಮಸಾಲ ಹಂಗೆ ಒಂದು ತತ್ತಿ ಹೊಡೆದು ಹಾಕತ್ತೀನಿ. ಅಂದರೆ ನಾನು ಯಾವ ಥರ ಅಂದರೆ ಕಬಾಬ್ ಹೆಂಗೆ ಮಾಡ್ತೀವಿ ಹಂಗೆ ಚಿಕನ್ 65 ಮಾಡಬೇಕು ಅನ್ನೋದಿತ್ತು. ಹಂಗಾಗಿ ಆಲೂ 65 ಮಾಡಿದ್ರಾಯ್ತು ಅಂತ ಬಂದುಬಿಡ್ತು ಸಡನ್ನಾಗಿ. ಆ ಪೌಡರ್ ಇದ್ದಿದ್ದು ನೋಡಿ ವೇಸ್ಟ್ ಮಾಡಬಾರ್ದಂತ. ಸೊ ಇದನ್ನೆಲ್ಲ ಇನ್ನು ಕಾರ್ನ್ ಫ್ಲೋರ್ ಹಾಕಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಬಂದುಬಿಡೋಣ. ಸೊ ಒಂದು ಸಾರಿ ಸ್ಟಫಿಂಗ್ ರೆಡಿ ಮಾಡ್ಕೊಂಬಿಡೋಣ. ನೀರೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ, ಇದಕ್ಕೆ ತಾನೇ ಇದಾಗುತ್ತೆ. ಈ ಥರ ಸ್ಟಫಿಂಗ್ ರೆಡಿ ಆದಮೇಲೆ ಒಂದು ಪ್ಲೇಟ್ನ ತೊಗೊಂಡು ಅದಕ್ಕೊಂದು ಸ್ವಲ್ಪ ಆಯಿಲ್ನ ಹಾಕ್ತೀನಿ ನಾನು. ಅಂದ್ರೆ ಅದ್ರೊಳಗೆ ಇಡಾಕ ಮಾಡಿ ನಿಮ್ಮ ಆಪ್ಷನ್ನು ಮಾಡಿ ಇಡ್ತೀನಿ ಅಂದರೆ ಮಾಡಿ ಇಡ್ರಿ, ಇಲ್ಲ ಅಂದರೆ ಡೈರೆಕ್ಟು ನೀವು ಕೈಲಿಂದ ತಟ್ಟಿ ಹಂಚಿಗೆ ಹಾಕ್ತೀನಿ ಅಂದ್ರೆ ಹಂಗಾದ್ರೂ ಮಾಡಿರಿ, ಎರಡೂ ಬರುತ್ತೆ. ಇದು ಸೇಮ್ ಒಂದು ನಾನು ಬೋಂಡ ಥರ ಹಾಕಿ ನೋಡಿದ್ನಿ. ಬಟ್ ಏನಾಗ್ಬಿಡ್ತಂದ್ರೆ ಅದು ಡೀಪ್ ಫ್ರೈ ಮಾಡಿದಾಗ ಹಿಂಗೆ ಓಪನ್ ಮಾಡಿದಾಗ ಇತ್ತಲ್ಲ ಒಳಗೆ ಎಲ್ಲ ಹಸಿ ಇತ್ತು. ಸೊ ಹಾಗಾಗಿ ಅದು ಬೇಡ, ಇನ್ನು ಆಲೂ ಟಿಕ್ಕಾ ಥರನ ಮಾಡಿಬಿಟ್ರೆ ಆಯಿತು ಅಂದ್ಕೊಂಡು ಇದು 65 ಪೌಡ್ರ್ ಹಾಕಿ ಆಲೂ ಟಿಕ್ಕಾನ ಮಾಡಿದ್ರಾಯ್ತು ಅಂತಂದು ಮಾಡತ್ತೀನಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೋಬೇಕು. ಇದಕ್ಕೆ ಹಿಟ್ಟೂ ಈ ಕಡೆ ಮೈದಾ ಹಿಟ್ಟೂ ಕೈಗೆ ಹತ್ತಿರುತ್ತೆ, ಇದು ಸ್ಟಫಿಂಗೂ ಕೈಗೆ ಹತ್ತಿರುತ್ತೆ, ಆಲೂ ಸ್ಟಫಿಂಗು. ಸೊ ಇಷ್ಟೇ, ಇದಕ್ಕೇನಿಲ್ಲ. ಇದನ್ನು ಈ ಥರ ಅಗ್ಲಗ ಮಾಡಿ ಒಂದು ಪ್ಲೇಟಿಗೆ ಹಾಕತ್ತೀನಿ ನಾನು. ನಿಮಗಿಲ್ಲ ಇದೆಲ್ಲ ಬೇಡ ನಮ್ಗೆ ಸಾಬರಿ ಅಂತಂದ್ರೆ ಡೈರೆಕ್ಟ್ ಹಾಕಿಬಿಡ್ರಿ ಹಂಚಿಗೆ, ಏನು ಜಾಸ್ತಿ ಎಣ್ಣೆ ಬೇಕಿಲ್ಲ ಮತ್ತೊಂದಿಲ್ಲ. ಸೊ ಹಂಗಾಗಿ ಇದನ್ನು ಮಾಡಿ ಇದ್ರ ಜೊತೆ ಪರೋಟ ಮಾಡ್ಬೇಕು ಅಂದ್ಕೊಂಡಿನಿ. ಹೆಂಗಿದ್ರು ಮೈದಾ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿದ್ದು ಉಳಿದಿತ್ತಲ್ಲ, ಪರೋಟ ಮಾಡಿದ್ರೆ ಎರಡೂ ಟೇಸ್ಟ್ ಚಲೋ ಆಗುತ್ತೆ. ಸೊ ಹಾಗಾಗಿ ಪರೋಟ ಮತ್ತು ಆಲೂ ಟಿಕ್ಕಾ ಟೇಸ್ಟ್ ಚಲೋ ಇರುತ್ತೆ. ಇದ್ರ ಜೊತೆ ಒಂದು ಸ್ವಲ್ಪ ಇದನ್ನು ಮಾಡಿಬಿಟ್ರೆ ಆಯಿತು, ಪಲಾವ್. ಸೊ ಚಲೋ ಆಗುತ್ತೆ ಅಂದ್ಕೊಂಡು ಮಾಡತ್ತೀನಿ ನಾನು. ಒಂದೆರಡು ಸಾರಿ ಮಾಡಿ ಅನ್ಸುತ್ತೆ ಅಷ್ಟೇ. ನಾನು ಇವತ್ತು ಬೇರೆ ಥರ 65 ಪೌಡ್ರು ಮತ್ತು ಎಗ್ ಹಾಕಿ ಮಾಡತ್ತಿಲ್ಲ, ಟೇಸ್ಟ್ ಏನೋ ಚೇಂಜ್ ಆಗ್ಬೋದು. ಸೊ ಒಂದು ಇದನ್ನ ಇಡ್ರಿ, ತೆವಿ ಇಡ್ರಿ. ಆ ತೆವಿ ಮೇಲೆ ಸ್ವಲ್ಪ ಈ ಥರ ಎಣ್ಣೆ ಹಾಕಿ ಕಾದ್ಮೇಲೆ ಇವು ಆಲೂ ಟಿಕ್ಕ ಹಿಂಗೆ ರೌಂಡ್ ನಿಪ್ಪಟ್ಟು ಮಾಡ್ತೀವಲ್ಲ ಅದೇ ಸೇಮ್ ನಿಪ್ಪಟ್ಟು ಥರದ್ದು ಈ ಥರ ನಮಗೆ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಇಟ್ಟು ಚಂದಾಗ ಬೇಯಿಸ್ಕೊಂಬಿಡೋದು ನೀಟಾಗಿ. ಸ್ವಲ್ಪ ವಾಪಸ್ ಹಿಂಗೆ ತಿರ್ಗಿಸ್ಕೊತಾ ಇರ್ರಿ, ಯಾಕಂದ್ರೆ ಹೊತ್ತು ಅಂತ ಚಾನ್ಸ್ ಇರುತ್ತೆ. ಮತ್ತು ಹೆಂಗಂದ್ರೆ ಇದು ಮತ್ತು ಭಾಳ ಇದಾತಂದ್ರೆ ಕರ್ರಗೆ ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಟರ್ನ್ ಮಾಡ್ತಾ ತಿರ್ಗಿಸ್ಕೊಂಡ್ರೆ ಮುಗೀತು, ಆಲೂ ಟಿಕ್ಕಾ ರೆಡಿ. ಇಷ್ಟ ಬೇಕಿದ್ರೆ ಒಂದು ಸಾರಿ ಟ್ರೈ ಮಾಡಿರಿ. ಮಕ್ಕಳಂತೂ ಕೈಯಾಗಿ ಹಿಡ್ಕೊಂಡು ತಿನ್ನೋಕ್ಕಂತೂ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ. ಸಪೋಸ್ ಮಕ್ಳಿಗೆ ಕೊಡೋರಿದ್ರೆ ಖಾರ ಕಡಿಮೆ ಹಾಕ್ಕೊಡ್ರಿ, ಇಷ್ಟ ಮತ್ತೇನಿಲ್ಲ. ಸೊ ಹೋಪ್ ಇದು ರೆಡಿ ಆಯಿತು. ಇನ್ನು ಪರೋಟ ಒಂದು ರೆಡಿ ಮಾಡಿಬಿಟ್ರೆ ಮುಗೀತು. ಇನ್ನು ಉಳಿದಿದ್ವಿ ಎಲ್ಲ ಮಾಡ್ಕೊಂಬಿಡ್ತೀನಿ ನಾನು. ಫಸ್ಟ್ ವಿಡಿಯೋಕ್ಕೋಸ್ಕರ ನಾನು ಒಂದು 3 ಮಾಡಿ ತೋರಿಸಿದ್ನಿ, ಉಳಿದಿದ್ದೆಲ್ಲ ಮಾಡತ್ತೀನಿ. ಹಿಂಗೆ ಸೇಮು ಸ್ವಲ್ಪ ನೀವು ಇದಕ್ಕೆ ಕರಿಬೇವನ್ನ ಹಾಕೋಬೋದು ಮೇಲೆ ಈ ಥರ ಇವಾಗ ಹಾಕಿ, ಅಂದರೆ ಒಂದು ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡಿದರೆ ಚಲೋ ಬರುತ್ತೆ. ಸೊ ಇನ್ನು ಸರ್ವ್ ಮಾಡ್ಕೊಳಂಬರ್ರಿ. ಇಷ್ಟ ತಿಂದರೂ ಬರುತ್ತೆ ಸಪ್ಪಂದು, ಇಲ್ಲ ಇದ್ರ ಜೊತೆ ಚಪಾತಿ ಜೊತೆ ತಿಂತೀನಿ ಅಂದರೂ ಅದು ಓಕೆ, ರೈಸ್ ಜೊತೆ ತಿಂತೀನಿ ಅಂದರೂ ಓಕೆ, ಸ್ನ್ಯಾಕ್ಸ್ ಆಗಿ ತಿಂತೀನಿ ಅಂದರೂ ಅದು ಓಕೆ. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ. ನಮ್ಮ ಅಂಶಿಕ ನೋಡ್ರಿ ಎಷ್ಟು ಚಿರಾತಳ, ಮಾತಾಡೋಕೆ ಬಿಡಲ್ಲ ಅವರು. ಸೊ ಆಲೂ ಟಿಕ್ಕಾ ರೆಡಿ. ಇನ್ನು ಪರೋಟ ಮಾಡಿಬಿಡ್ತೀನಿ. ಪರೋಟ ಮಾಡೋದಂತ ಆಲ್ಮೋಸ್ಟ್ ಗೊತ್ತಿರುತ್ತೆ. ನಾವು ಎಷ್ಟು ಚಲೋ ಹೊತ್ನಾಗ ಹಿಟ್ಟು ನಾದಿಕೊಂಡು ಲೇಯರ್ಸ್ನ ಮಾಡ್ತೀವಿ ಅಷ್ಟು ಚಲೋ ಬರುತ್ತೆ ಪರೋಟ, ಅಷ್ಟೇ ಮತ್ತೇನಿಲ್ಲ. ನಾನು ಒಂದು ಎರಡೆರಡೆ ಮಾಡತ್ತೀನಿ. ಇದಕ್ಕೇನು ಆಯಿಲ್ ಬೇಕಿಲ್ಲ ಮತ್ತೊಂದಿಲ್ಲ. ಎಷ್ಟು ಉಬ್ತಾವೆ ಹಾಕಿದ ತಕ್ಷಣ ಉಬ್ಬೇ ಬಿಡ್ತಾವೆ. ಆದರೆ ಇದು ಸ್ವಲ್ಪ ಲೇಯರ್ಸ್ ಜಾಸ್ತಿ ಇರೋದ್ರಿಂದ ಒಂದು ಸ್ವಲ್ಪ ಅಲ್ಲಿ ಒತ್ತಿ ಬೇಯಿಸ್ಬೇಕಿದ್ದಾನೆ, ಅಷ್ಟೇ ಮತ್ತೇನಿಲ್ಲ. ಒಂದು ಸಾರಿ ಮಾಡಿ ನೋಡಿರಿ, ಎಲ್ಲರೂ ಇಷ್ಟಪಡ್ತಾರೆ ಇದನ್ನು. ಸೊ ಇಷ್ಟೆಲ್ಲ ಮಾಡಿದ್ರಾಗ ಆಲ್ರೆಡಿ ಒಂದು 4:15 ಆಯ್ತು ಅನ್ಸುತ್ತೆ. ಸೊ ಹಂಗೆ ಮಾರ್ನಿಂಗ್ ನಾಷ್ಟ ಮಾಡ್ಕೊಂಡಿದ್ವಿ, ಹಂಗಾಗಿ ಇನ್ನು ಕಾಫಿ ಕುಡಿದ್ಬಿಟ್ರೆ ಆಯ್ತು ಅಂದ್ಕೊಂಡು ಸ್ವಲ್ಪ ಬೋರ್ವಿಟ ಮಾಡ್ಕೊಂಡು ಕುಡಿದ್ಬಿಟ್ವಿ. ಸ್ವಲ್ಪ ಬೋರ್ವಿಟ ಅಂದರೆ ಇದು ಸ್ವಲ್ಪ ಶುಗರ್ಲೆಸ್ ಇದ್ದರೆ ನಂಗೆ ಭಾಳ ಇಷ್ಟ ಆಗುತ್ತೆ. ಜಾಸ್ತಿ ಸಕ್ಕರೆ ಹಾಕಿ ಕುಡಿಯೋಕೆ ಇಷ್ಟ ಆಗಲ್ಲ ಹಂಗೆ.
ಇನ್ನು ನಂದು ನಕ್ಲೆಸದ್ದು ಗೊಂಡೆ ಐತಲ್ಲ ಇದಾಗಿದ್ದು, ಈ ಬಂಗಾರದ ನಕ್ಲೆಸಿಂದ ಹಿಡ್ಕೊಂಡು ನಾನು ಬಾಡಿಗೆ ಕೊಡ್ತೀನಲ್ಲ ಇದು ಮದುವೆಗೆ ಜ್ಯುವೆಲ್ಲರಿ ಸೆಟ್ಸು, ಸೊ ಇದಕ್ಕೆ ಹಾಕಬೇಕು ಅನ್ನೋದೈತೆ ತಲೆಯೊಳಗೆ. ಈ ಗೊಂಡೆ ತರಿಸಿದ್ನಿ ಆನ್ಲೈನಿಂದ, ಮೊನ್ನೆ ಹೇಳಿದ್ನೆಲ್ಲ ಲಾಸ್ಟ್ ಟೈಮು ನಮ್ಮ ಮನೆಯವ್ರು ಹೋಗೋ ದಿನ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಹಾಕೀನಿ. ಎಷ್ಟು ಅಂದರೆ ಅಷ್ಟು ಚಲೋ ಬಂದಿದ್ದು, ಒಂದು 6 ಬಂದಿದ್ವು. ಬೇಕಿದ್ರೆ ಲಿಂಕ್ನ ಶೇರ್ ಮಾಡ್ತೀನಿ. ಹಂಗೆ ಒಂದು ಸ್ವಲ್ಪ ಇನ್ನೇನು ದೇವ್ರದ್ದೆಲ್ಲ ಮುಗಿತಲ್ಲ, ಒಂದು ಸ್ವಲ್ಪ ಆಮ್ಲೆಟ್ನ ಹಾಕಿದ್ನಿ ಇವರಿಗೆ, ಚಂಪುಗ ಡಿಂಪುಗ. ಇವಾಗ ಆಮ್ಲೆಟ್ ಕೊಡತ್ತೀನಿ ನಾನು. ಒಂದು ಸ್ವಲ್ಪ ಹೌದು ಅಲ್ಲಂದಂಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಹೌದು ಅಲ್ಲಂದಂಗೆ ಖಾರ ಹಾಕಿ ಆಮ್ಲೆಟ್ ಮಾಡಿಕೊಡ್ತೀನಿ ನಾನು. ತಿನ್ನತ್ತಾರ ಇದನ್ನು, ಹಂಗಾಗಿ ಇದನ್ನೊಂದು ಸ್ವಲ್ಪ ಮಾಡಿಕೊಟ್ರು ಇನ್ನು ಅವ್ರನ್ನ ಸಮಾಧಾನ ಮಾಡಬೇಕು. ಎಲ್ಲ ನಂದೆಲ್ಲ ಮುಗಿದ ಕೆಲಸ. ಡಿಂಪು ವೇಟ್ ಮಾಡತ್ತಾಳ ಊಟಕ್ಕೋಸ್ಕರ. ಅವಳಿಗೆ ಏನೂ ತಿನ್ನಿಸಿಲ್ಲ. ಔಷಧ ಬಾಟ್ಲಿದು ಔಷಧ ಹಾಕತ್ತೀನಿ. ಮೊನ್ನೆ ತೋರಿಸ್ಕೊಂಬಂದ್ವಲ್ಲ ನಾವು ಕೆಮ್ಮಾಗಿದ್ದಕ್ಕೆ, ಹಂಗಾಗಿ ಅವತ್ತ ಇದನ್ನು ಬರ್ಕೊಟ್ರೆ, ಟಾನಿಕೂ ಬರ್ಕೊಟ್ರೆ, ಅದನ್ನು 2-3 ದಿನ ಬಿಟ್ಟು ಹಾಕಂದಿದ್ರು, ಹಾಕತ್ತೀನಿ. ಇನ್ನು LED ಲೈಟ್ ತರಿಸಿದ್ವಲ್ಲ, ಎಲ್ಲಿ ಹಾಕಬೇಕು ಅನ್ನೋ ಟೆನ್ಷನ್ದೊಳಗೆ ಇದ್ವಿ. ಸೊ ಹಾಕಿವಿ, ಒಂದು ಸಾರಿ ಹಚ್ಚಿಬಿಡ್ತೀನಿ. ಅದು ಕುಂದ್ರುತ್ತೋ ಇಲ್ಲೋ ಗೊತ್ತಿಲ್ಲ. ಇದು ಡಬಲ್ ಸೈಡದ್ದು ಟೇಪ್ನ 2-in-1 ಟೇಪ್ ತರಿಸಿದ್ವಿ ನಾವು. ಈ 2-in-1 ಟೇಪ್ನ ಯೂಸ್ ಮಾಡ್ಕೊಂಡು ಹಚ್ಚಬೇಕು ಅನ್ನೋದಿತ್ತು. ಹಚ್ಚಾತೀವಿ, ಏನೇನಾಗುತ್ತೋ ಗೊತ್ತಿಲ್ಲ. ಒಂದು ಸಾರಿ ಅಲ್ಲಿ ಹಾಕಬೇಕು, ಒಂದು ಸಾರಿ ಇಲ್ಲಿ ಮಾಡಬೇಕು ಅಂತ ಅನ್ಸುತ್ತಾ. ಉಪ್ಪು ಸೊ ನೋಡೋಣ, ಹಾಕಿ ಎಲ್ಲಿಗಾಗುತ್ತೋ ಗೊತ್ತಿಲ್ಲ. ಎಲ್ಲ ಹರಸಾಹಸ ಮಾಡತೈತಿ. ನಮ್ಮ ಚಂಪು ಡೆಂಪು ಹೆಂಗಂದ್ರೆ ವಿಡಿಯೋ ಲಾಗ್ ಮಾಡೋಕೆ ಬಿಡಲ್ಲ, ಅಷ್ಟು ಕಾಟ ಕೊಡ್ತಾರೆ. ಎಡಿಟ್ ಮಾಡೋಕೆ ನಂಗೇನೋ ವಿಡಿಯೋ ಮಾಡೋದು ಜಾಸ್ತಿ ಅಲ್ಲ, ಆದರೆ ಎಡಿಟ್ ಮಾಡೋದೇ ಜಾಸ್ತಿ. ಹಿಡಿದ್ರು ಒಂದೇ ಗಾಡಿ ಒಳಗೆ ಹತ್ತಿಸಿ ಆಟ ಆಡ್ಸಾತಿದ್ನಿ. ಇನ್ನು LED ಲೈಟನ್ನ ಫಿಟ್ ಮಾಡಿದ್ವಿ. ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ನ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಬಾಯ್ ಬಾಯ್.